ಹೆಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ಇವತ್ತಿನ ರೆಸಿಪಿ ಪೈನಾಪಲ್ ಹಲ್ವಾ. ನೋಡೋಕ್ಕೆ ಎಷ್ಟೊಂದು ಟೇಸ್ಟಿಯಾಗಿ ಎಮ್ಮೆಯಾಗಿ ಕಾಣಿಸ್ತಿದೆಯಲ್ವಾ, ಬಾಯಲ್ಲಿ ನೀರು ಬರೋ ಥರ. ನೋಡೋಕ್ಕೆ ಮಾತ್ರ ಅಲ್ಲ, ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಆಗುತ್ತೆ ಈ ರೆಸಿಪಿ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಇದು ಹೇಗೆ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಸಿಂಪಲ್ ವೇಲಿ ತಿಳಿಸಿಕೊಡ್ತೀನಿ. ಬನ್ನಿ ಹಾಗಾದರೆ ಏನೇನು ಬೇಕು ನೋಡೋಣ. ಫಸ್ಟ್ ನಾನು ಪೈನಾಪಲ್ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಲ್ಲಿ ತೆಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಕಟ್ ಮಾಡ್ಕೊಂಡಿರೋ ಪೀಸ್ನ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪನೂ ನೀರು ಹಾಕ್ಕೋಬಾರ್ದು, ಮತ್ತು ಒಂದೇ ಸಲ ಮಿಕ್ಸಿ ಆನ್ ಮಾಡಿ ಬಿಡಬಾರ್ದು. ಬರೀ ಆನ್ ಆಫ್ ಮಾಡ್ಕೊಂಡು ಸ್ವಲ್ಪ ದಪ್ಪನೇ ಇರಲಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಗ್ರೈಂಡ್ ಆಗಿದೆ. ನೆಕ್ಸ್ಟ್ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೆ, ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಡಾಲ್ಡಾ ಹಾಕ್ಕೋತಿದ್ದೀನಿ. ನೀವು ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ. ನಾನು ಡಾಲ್ಡಾ ಹಾಕ್ಕೊಂಡಿದ್ದೀನಿ. ಆದರೆ ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿ ಆಗುತ್ತೆ. ಆದರೆ ನಾನು ತುಪ್ಪ ಸ್ಕಿಪ್ ಮಾಡಿ ಡಾಲ್ಡಾ ತಗೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಮತ್ತು ಒಣ ಖರ್ಜೂರ ನೆನೆಸ್ಕೊಂಡಿದ್ದೆ. ನಾನು ಒಂದು 5 hours ನೆನೆಸ್ಕೊಂಡು ಬಾದಾಮಿ ಸಿಪ್ಪೆ ತಗೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ಒಂದೇ ಸಲ ನಾನು ಆಯಿಲ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಏನು ಮಾಡ್ಕೊತೀನಿ ಅಂದರೆ ಸೌಟಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೀವೇನಾದರೂ ಈ ಥರ ಸಿಲ್ವರ್ ಪಾತ್ರೆ ಮತ್ತು ಸ್ಟೀಲ್ ಪಾತ್ರೆ ತಗೊಂಡ್ರೆ ರಿಸ್ಕ್ ಜಾಸ್ತಿ ಇದರಲ್ಲಿ. ಅದಕ್ಕಿಂತ ನೀವು ನಾನ್ ಸ್ಟಿಕ್ಕಿ ಪ್ಯಾನು ಕಡಾಯಿಯಲ್ಲೋ ಅದ್ರಲ್ಲಿ ಮಾಡ್ಕೊಳ್ಳಿ. ಅದರಲ್ಲಿ ರಿಸ್ಕ್ ಜಾಸ್ತಿ ಇರಲ್ಲ, ಇದರಲ್ಲಿ ತುಂಬ ರಿಸ್ಕ್ ಇರುತ್ತೆ. ಈ ಥರ ಕೈ ಬಿಡದೇ ಮಾಡಬೇಕು ಇದರಲ್ಲಿ ಮಾಡಿದ್ರೆ, ಇಲ್ಲಾಂದರೆ ಬೇಗ ಸೀದ್ ಹೋಗುತ್ತೆ. ಈ ಸಿಲ್ವರ್ ಪಾತ್ರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪನೂ ಕೈ ಬಿಡದೇ ಹಾಗೆ ತಿರುಗಿಸ್ತಾನೆ ಇರಬೇಕು ಸೌಟಲ್ಲಿ. ನೋಡಿ, ಇಷ್ಟೊಂದು ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಪೈನಾಪಲ್ ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಆಯಿಲಲ್ಲಿ. ಆಯಿಲು, ತುಪ್ಪ, ಡಾಲ್ಡಾ ನೀವೇನು ತೊಗೊಂಡಿರ್ತೀರೋ ತುಪ್ಪದಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೇ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಮೇಲ್ಗಡೆ ಈ ಥರ ನೋಡಿ ತುಪ್ಪ ಕಾಣಿಸ್ತಿದೆ. ಡಾಲ್ಡಾ ತೊಗೊಂಡಿರೋದು ನಾನು, ಡಾಲ್ಡಾ ಎಲ್ಲ ಕಾಣಿಸ್ತಿದೆ. ನೆಕ್ಸ್ಟ್ ಒಂದು ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ ನಾನು, ಒಂದು 100 ml ಅಷ್ಟು ಇರ್ಬೋದು ಅಷ್ಟೇ. ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ಅದು ಸಹ ಅದ್ರ ಹಸಿ ಹೋಗೋವರೆಗೂ ಚೆನ್ನಾಗಿ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದು ನಾನು, ಚಿಕ್ಕ ಮಿಕ್ಸರ್ ಜಾರು. ಅದಕ್ಕೆ ಒಂದು 3 ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ ಸ್ಲೈಸು. ಇದು ಸೈಡಿಂದೆಲ್ಲ ತೆಗೆದ್ಬಿಟ್ಟು ಇದು ನಾವು ಗ್ರೈಂಡ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿಯಾಗಿದೆ ಬ್ರೆಡ್ ಕ್ರಮ್ಸ್. ನೆಕ್ಸ್ಟ್ ನಾವು ಏನಿಂದ ಹಲ್ವಾ ರೆಡಿ ಮಾಡ್ತಿದ್ದೀವಿ ಅದಕ್ಕೆ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಮತ್ತು ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ. ಅದಕ್ಕೆ ನಾನು ಹೇಳ್ತಿರೋದು ನಾನ್ ಸ್ಟಿಕ್ಕಿಯಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಇದರಲ್ಲಾದರೆ ಈ ಥರ ಕೈ ಬಿಡಲೇಬಾರ್ದು, ಚೆನ್ನಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಬೇಗ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ, ನೆಕ್ಸ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಲ್ವ ಪೈನಾಪಲ್, ಅದು ಹಾಕ್ಕೊಂಡಿದ್ದೀನಿ. ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಮತ್ತು ನೋಡಿ, ಹುಷಾರಾಗಿ ತಿರುಗಿಸ್ಕೊಳ್ಳಿ. ಈ ಥರ ಹಾರುತ್ತೆ, ಕುದೀತಾ ಇರಬೇಕಾದ್ರೆ ಕೈಗೆಲ್ಲ ಪಟ ಅಂತ ಹಾರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು 2 ಬೌಲಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ ಇದರೊಳಗಡೆ. ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಒಬ್ಬೊಬ್ಬರು ಜಾಸ್ತಿ ಸ್ವೀಟ್ ತಿಂತಾರೆ, ಒಬ್ಬೊಬ್ಬರು ಸ್ವಲ್ಪ ಕಡಿಮೆ ತಿಂತಾರೆ. ನಿಮ್ಗೆ ಎಷ್ಟು ಬೇಕು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ನನಗೆ 2 ಬೌಲ್ ಶುಗರ್ ಹಿಡಿದಿತ್ತು. ನೋಡಿ, ಈ ಥರ ಆಗುತ್ತೆ. ಚೆನ್ನಾಗಿ ಈ ಥರ ಕುದಿ ಬರಬೇಕಾದ್ರೆ ಮತ್ತೆ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ, ಇಲ್ಲಾಂದರೆ ಕೈಗೆ ತುಂಬ ಹಾರುತ್ತೆ. ನೆಕ್ಸ್ಟ್ ನಾನು ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಹಲ್ವಾ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಥರ ನೀರೆಲ್ಲ ಅದ್ರದ್ದೆಲ್ಲ ಫುಲ್ ಡ್ರೈ ಆಗುತ್ತೆ. ಈ ಥರ ಹಲ್ವದ ಥರ ಚೆನ್ನಾಗಿ, ಅದಕ್ಕೆ ತಾನೇ ಹಲ್ವಾ ಅಂತ ಹೇಳೋದು. ಹಲ್ವದ ಥರ ಚೆನ್ನಾಗಿ ಡ್ರೈ ಮಾಡ್ಕೊಂಡಾದ್ಮೇಲೆ ನಾನು 150 ಗ್ರಾಮಷ್ಟು ಖೋವಾ ಹಾಕ್ಕೊಂಡಿದ್ದೀನಿ. 1 ಪೈನಾಪಲ್ ತೊಗೊಂಡಿರೋದು, ಅದು ಚಿಕ್ಕದೇ ಇತ್ತು. ಅದಕ್ಕೆ 50 ಗ್ರಾಮಷ್ಟು ಖೋವಾ ಹಾಕ್ಕೊಂಡು ನೋಡಿ, ಹಲ್ವಾ ರೆಡಿಯಾಗಿದೆ. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡು ಈ ಥರ ಅದಕ್ಕೆ ಚೆರ್ರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.